ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ದಿನ ಮುಳಬಾಗಿಲು ಪಟ್ಟಣ ಅಮಾನಿ ಕೆರೆ ಒತ್ತುವರಿಗೆ ಸಂಬಂಧಪಟ್ಟಂಗೆ ಮುಳಬಾಗಿಲು ತಾಲೂಕು ಕಚೇರಿಯಿಂದ 4ನೇ ತಾರೀಕು 4/10/2025 ಒಂದು ಖುಲ್ಲಾ ನೋಟಿಸ್ ಅಂತ ಕೊಟ್ಟಿದ್ರು. ಅಮಾನಿ ಕೆರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ. ಸೊ ಸುಮಾರು 10 ವರ್ಷಗಳ ಹಿಂದೆ DK ರವಿಕುಮಾರ್ ಅವರು ಜಿಲ್ಲಾಧಿಕಾರಿಗಳಾಗಿದ್ರು. ಆ ಸಮಯದಲ್ಲಿ ಈ ಅಮಾನಿ ಕೆರೆಯನ್ನ ಇಂಚಿಂಚು ಸಹನು ಅವರು ಡಿಸ್ಟ್ರಿಕ್ಟ್ ಲೆವೆಲ್ ಸರ್ವೇಯರ್ನ ಕರೆಸಿ ಸರ್ವೆ ಮಾಡಿಸಿ ಇಂಚಿಂಚು ಕೂಡ ಅವ್ರು ಬಿಡ್ದಿರ ಸರ್ವೆ ಕಾರ್ಯ ಮುಕ್ತಾಯಗೊಳಿಸಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದೀರೋ ಅವ್ರನ್ನ ತೆರವುಗೊಳಿಸಿದ್ರು. ಈಗ 10 ವರ್ಷಗಳ ನಂತರ ಮತ್ತೆ ತಾಲೂಕು ಕಚೇರಿಯಿಂದ ಬಡಬಗ್ಗರಿಗೆ ಈ ನೋಟಿಸ್ ಕೊಟ್ಟು ಒಂದು ಭಯಭೀತರಾಗಿ ಮಾಡ್ತಾ ಇದ್ದಾರೆ. ಯಾಕೆ 10 ವರ್ಷಗಳ ಹಿಂದೆ ಇವ್ರನ್ನ ತೆರವುಗೊಳಿಸಲಿಲ್ಲ? ಏನು ಈ ಸರ್ವೆ ನಂಬರಲ್ಲಿ ಕೆರೆ ಒತ್ತುವರಿ ಇದ್ದಾರೆ ಅಂತ ಸುಮಾರು 10 ವರ್ಷಗಳಿಂದ ಇದು ಮಾಡಿಲ್ಲ. ಈಗ ಏಕಾಏಕಿ ನೀವು 9ನೇ ತಾರೀಕುವರೆಗೂ ನೀವು ಒತ್ತುವರಿಯನ್ನು ತೆರವುಗೊಳಿಸಿ ಅಂತ ಕೇಳಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಇವತ್ತು ಇದ್ರ ಬಗ್ಗೆ ನಾವು ಮುಳಬಾಗಿಲು ತಾಲೂಕು ಶಾಸಕರು ಸಮೃದ್ಧಿ ಮಂಜುನಾಥ್ ಅವ್ರ ಗಮನಕ್ಕೂ ತಂದಿದ್ದೀವಿ. ಸೊ ಇಲ್ಲಿ ಬಂದು ತಹಸೀಲ್ದಾರ್ ಅವ್ರಿಗೂ ಒಂದು ಮೆಮೊರಂಡಮ್ ಕೊಟ್ಬಿಟ್ಟು ಈ ಒಂದು ಯಾರು ಈ ಕೆರೆ ಅಂತ ಏನು ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಸಹ ಅವರ ಡಾಕ್ಯುಮೆಂಟ್ಸು, ಅವರ ಆಸ್ತಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಸಹ ಮುಳಬಾಗಿಲು ತಾಲೂಕು ಕಚೇರಿಗೆ ದಂಡಾಧಿಕಾರಿ ಒಂದು ಸಮಕ್ಷಮದಲ್ಲಿ ಕೊಟ್ಬಿಟ್ಟು ನಾವು ಬಂದಿದ್ದೀವಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಸರ್ವೆ ನಂಬರ್ ಮುಳಬಾಗಿಲು ಪಟ್ಟಣದಲ್ಲಿ ಏನು ಸರ್ವೆ ನಂಬರ್ಸ್ ಇದೋ ಅದು ಫೋನ್ ಮುಖಾಂತರ ನೋಡಿದ್ರೆ ವೇರಿಯೇಷನ್ ಇದೆ, ಕರೆಕ್ಟಾಗಿ ಬೌಂಡ್ರಿ ಅಂತೂ ಕಾಣಲ್ಲ. ಆ ಬೌಂಡ್ರಿ ನೋಡಿಕೊಂಡು ಬಂದು ಇದು ನೋಟಿಸ್ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪುನಃ ಕರೆಕ್ಟಾಗಿ ಸರ್ವೆ ಮಾಡಿಸಿ ಈ ಬಡಬಗ್ಗರಿಗೆ ತೊಂದರೆ ಮಾಡ್ದಿರ ನ್ಯಾಯ ಒದಗಿಸಬೇಕಾಗಿ ಈ ಮೂಲಕ ಈ ಮೀಡಿಯಾ ಅವ್ರ ಮೂಲಕನೂ ನಾನು ವಿನಂತಿಸ್ಕೊಳ್ಳುತ್ತೇನೆ. ಈ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.